ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಬಿಗ್ ಟಾಕ್ಸ್. ಸೊ ತಮ್ನೇಲ್ ಅಲ್ಲಿ ಇದೆಲ್ಲ ಬೇಕಿತ್ತಾ ಅಂತೇಳಿ ಹಾಕಿದ್ದೀನಿ. ಸೊ ಇದೆಲ್ಲ ಬೇಕಿತ್ತಾ ಬೇಡವಾ ಅನ್ನೋದನ್ನ ನಾನು ನಿಮ್ಗೆ ಈ ವಿಡಿಯೋ ಕೊನೆಯಲ್ಲಿ ತಿಳಿಸ್ಕೊಡ್ತೀನಿ. ಸೊ 4 ವರ್ಷ ಆದ್ಮೇಲೆ ಯಶೋರ ಸಿನಿಮಾ ರಿಲೀಸ್ ಆಗಿತ್ತು. ಸೊ ಅದಕ್ಕೋಸ್ಕರ 4 ಗಂಟೆಗೇನೆ ಎದ್ದು ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಂಡ್ ಬಂದಿದ್ದೀನಿ. ಸೊ 4 ವರ್ಷ ವೇಟ್ ಮಾಡಿದ್ದಕ್ಕೆ ಕರೆಕ್ಟ್ ಆಗಿ ರಿಸಲ್ಟ್ ಸಿಗ್ತಾ ಇಲ್ಲ ಅನ್ನೋದನ್ನ ನಾನು ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ರಿವ್ಯೂ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ಟಾಕ್ಸಿಕ್ ಸಿನಿಮಾದ ಕತೆ ಬಗ್ಗೆ ಹೇಳ್ಬೇಕಂದ್ರೆ, ಮನುಷ್ಯ ತನ್ನೆಲ್ಲ ಆಯ್ಕೆಗಳಿಗೆ ಬೆಲೆ ಕಟ್ಟಬೇಕಾಗುತ್ತೆ. ಸೊ ಚಿಕ್ಕದಾಗಿ ಒನ್ ಲೈನ್ ಅಲ್ಲಿ ಹೇಳೋದಕ್ ಬರಲ್ಲ. ಅಂಡ್ ನೆನ್ಪಿರ್ಲಿ, ನೀವು ಟ್ರೈಲರ್ ಅಲ್ಲಿ ನೋಡಿರುವಂತಹ ಕತೆ ಅಲ್ಲ, ಕತೆ ಇನ್ನು ಡೀಪ್ ಆಗಿದೆ. ಇನ್ನು ಸಿನಿಮಾದ ಪಾಸಿಟಿವ್ ಸೈಡ್ಸ್ ನ ನೋಡೋದಾದ್ರೆ, ಇದರ ಫಸ್ಟ್ ಹಾಫ್ ಮಾತ್ರ ಬ್ಯಾಂಗ್ ಬ್ಯಾಂಗ್ ಆಗಿತ್ತು. ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಗಳು, ವರ್ಲ್ಡ್ ಬಿಲ್ಡಿಂಗ್ ಇವೆಲ್ಲವೂ ಕ್ರೇಜಿ ಆಗಿತ್ತು. ಬಿಕಾಸ್ ಇದೇನ್ ಹೇಳಿದಾರಲ್ವಾ, ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ ಹೇಳಿ, ಅದೆಲ್ಲವೂ ನಿಮ್ಗೆ ಫಸ್ಟ್ ಹಾಫ್ ಅಲ್ಲಿನೇ ಸಿಕ್ಕಾಪಟ್ಟೆ ಸಿಕ್ಕೋಗುತ್ತೆ. ಅಂಡ್ ಇಲ್ಲಿ ಯಶ್ ಅವ್ರ ಬಗ್ಗೆ ಮಾತಾಡ್ಲೇಬೇಕು. ಯಾಕಂದ್ರೆ ಯಶ್ ಅವ್ರು ಒಬ್ರೇನೆ ಈ ಸಿನಿಮಾನ ಕಂಪ್ಲೀಟ್ ಆಗಿ ಹೊತ್ಕೊಂಡು ಹೋಗಿದ್ದಾರೆ. ತಮ್ಮ ಸ್ವ್ಯಾಗು, ತಮ್ಮ ಸ್ಟೈಲು, ಆ ಆಕ್ಷನ್, ಆ ಡೈಲಾಗ್ ಡೆಲಿವರಿ ಫ್ಯಾನ್ಸ್ ಗಳಿಗಂತೂ ನಿಜವಾದ ಹಬ್ಬ. ಒಂದೊಂದು ಫ್ರೇಮ್ ಅಲ್ಲೂ ಯಶ್ ಅವರು ಹೇಗ್ ಕಾಣಿಸ್ತಾರೆ ಅಂದ್ರೆ, 4 ವರ್ಷ ವೇಟ್ ಮಾಡಿದ್ದಕ್ಕೂ ಫುಲ್ ಟ್ರೀಟ್ಮೆಂಟ್. ಅಂಡ್ ಸಿನಿಮಾದಲ್ಲಿ ಇರುವಂತಹ ಡೈಲಾಗ್ಸ್ ಗಳು ತುಂಬಾನೇ ಚೆನ್ನಾಗಿದ್ವು. ಅಂಡ್ ಅದನ್ನ ಯಶ್ ಅವರೇ ಸ್ವತಃ ಬರ್ದಿರೋದು. ಅಂಡ್ ಅದ್ರಲ್ಲಿ ಲೆಗಸಿ ಬಗ್ಗೆ ಒಂದು ಡೈಲಾಗ್ ಇದೆ, ಅದು ನನ್ನ ಫೇವರೆಟ್ ಡೈಲಾಗ್ ಅಂತಾನೆ ಹೇಳ್ತೀನಿ. ಸೊ ಸಿನಿಮಾದ ಸ್ಕೇಲ್ ಬಗ್ಗೆ, ಟೆಕ್ನಿಕಾಲಿಟೀಸ್ ಬಗ್ಗೆ, ಕ್ವಾಲಿಟಿ ಬಗ್ಗೆ ನಿಮ್ಗೆಲ್ರಿಗೂ ಆಲ್ರೆಡಿ ತುಂಬಾ ಚೆನ್ನಾಗಿ ಗೊತ್ತಿದೆ, ಹಾಲಿವುಡ್ ರೇಂಜ್ ಅಂತ. ಸೊ ಅದು ಸಿನಿಮಾ ಕಂಪ್ಲೀಟ್ ಕ್ಯಾರಿ ಆಗಿದೆ. ಇನ್ನು ಆಕ್ಟರ್ಸ್ ಗಳ ಬಗ್ಗೆ ಹೇಳೋದಾದ್ರೆ, ನಯನತಾರ ಲೇಡಿ ಸೂಪರ್ ಸ್ಟಾರ್, ಯಶ್ ಅವರ ಸಿಸ್ಟರ್ ಆಗಿ ಒಂದು ಪವರ್ಫುಲ್ ಕ್ಯಾರೆಕ್ಟರ್ ನ ಮಾಡಿದ್ದಾರೆ. ಇನ್ನು ಕಿಯಾರಾ ಅವರು ಈ ಸಿನಿಮಾದಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ. ಅಂಡ್ ಅವರು ನಾದಿಯಾ ಕ್ಯಾರೆಕ್ಟರ್ ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅಂಡ್ ಇನ್ನು ಉಳಿದಿರೋ ಆಕ್ಟರ್ಸ್ ಗಳು ಎಲ್ಲರೂ ಕೂಡ ಅವರವರ ಪಾತ್ರಕ್ಕೆ ನಿಜವಾದ ನ್ಯಾಯ ಒದಗಿಸಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಇನ್ನು ಯಶ್ ಅವರ ಟಿಕೆಟ್ ಪಾತ್ರ ಮಾತ್ರ ನೀವು ಇದುವರೆಗೂ ಯಶ್ ಅವ್ರನ್ನ ಯಾವತ್ತೂ ಈ ರೀತಿ ನೋಡೇ ಇರಲ್ಲ. ಅಂತ ಒಂದು ವಿಭಿನ್ನವಾದ ಪಾತ್ರ ಯಶ್ ಅವ್ರು ಮಾಡಿದ್ದಾರೆ. ಅಂಡ್ ಸಿನಿಮಾದ ಮ್ಯೂಸಿಕ್ ಚೆನ್ನಾಗಿತ್ತು, ಬಟ್ ಇನ್ನೊಂದ್ ಸ್ವಲ್ಪ ಬೆಟರ್ ಆಗ್ಬೇಕಿತ್ತು. ಅಂದ್ರೆ ಗುನುಗೋ ತರ, ಲೈಕ್ KGF. ಅಂದ್ರೆ KGF ಕಂಪೇರ್ ಮಾಡ್ತಿಲ್ಲ, ಬಟ್ ಜಸ್ಟ್ ಹೇಳ್ತಾ ಇದೀನಿ ಅಷ್ಟೇ. ಅಂಡ್ ಈ ಸಿನಿಮಾದ ನೆಗೆಟಿವ್ ಪಾಯಿಂಟ್ಸ್ ಅಂತ ಅಲ್ಲ, ಬಟ್ ಎಲ್ಲ ಒಂದ್ ಕಡೆ ನಂಗ್ ಅನ್ಸೋದು ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ಇನ್ನೊಂದ್ ಸ್ವಲ್ಪ ಬೆಟರ್ ಆಗ್ಬೇಕಿತ್ತು ಅಂತ. ಸೊ ಫಸ್ಟ್ ಹಾಫ್ ನಿಮ್ಗೆ ತುಂಬಾ ಎಂಗೇಜಿಂಗ್ ಆಗಿ ಇಡುತ್ತೆ. ಕ್ಯಾರೆಕ್ಟರ್ ಬಿಲ್ಡಿಂಗ್ ಗಳಾಗ್ಲಿ, ಸ್ಟೋರಿ ಬಿಲ್ಡಿಂಗ್ ಆಗ್ಲಿ, ಆ ವರ್ಲ್ಡ್ ಬಿಲ್ಡಿಂಗ್ ಎಲ್ಲವೂ ತುಂಬಾ ಗ್ರಿಪ್ಪಿಂಗ್ ಆಗಿನೇ ಹೋಗುತ್ತೆ. ಬಟ್ ಸೆಕೆಂಡ್ ಹಾಫ್ ಕೂಡ ತುಂಬಾ ಚೆನ್ನಾಗಿದೆ, ಬಟ್ ಎಲ್ಲ ಒಂದ್ ಕಡೆ ಸೆಕೆಂಡ್ ಹಾಫ್ ಸ್ಲೋ ಆಗುತ್ತೆ ಅಂತ ಹೇಳಿ ಒಂದ್ ಸ್ವಲ್ಪ ಅನ್ಸುತ್ತೆ. ಅಂಡ್ ಕೆಲವು ಕ್ಯಾರೆಕ್ಟರ್ ಗಳಿಗೆ ಇನ್ನೊಂದು ಸ್ವಲ್ಪ ಡೆಪ್ತ್ ಇರಬೇಕಿತ್ತು. ಲೈಕ್ ರುಕ್ಮಿಣಿ ವಸಂತ್ ಅವ್ರ ಕ್ಯಾರೆಕ್ಟರ್ ಗೆ ಇನ್ನೊಂದ್ ಸ್ವಲ್ಪ ಡೆಪ್ತ್ ಇದ್ದರೆ ಚೆನ್ನಾಗಿರೋದು ಅಂತ ನನಗನ್ನಿಸ್ತು. ಅಂಡ್ ಈ ಪಾಯಿಂಟ್ ಈ ಸಿನಿಮಾಗೆ ಸಂಬಂಧಪಟ್ಟಿರೋ ಅಂತದಲ್ಲ, ಬಟ್ ನನಗನ್ಸೋದು ಎಲ್ಲೋ ಒಂದ್ ಕಡೆ ನಾವು ಆಡಿಯನ್ಸ್ ಒಂದು ಸ್ಯಾಚುರೇಷನ್ ಲೆವೆಲ್ಗೆ ರೀಚ್ ಆಗ್ಬಿಟ್ಟಿದೀವಿ. ಯಾವ ವಿಷಯದಲ್ಲಿ, ಈ ಒಂದು ಹೊಡೆದಾಟ ಆಗ್ಲಿ, ಅಥವಾ ಈ ಕಡೆಯೋದು, ಬ್ರುಟಾಲಿಟಿ, ಪ್ಲಸ್ ಈ ಆಕ್ಷನ್ಸ್, ಗನ್ ಆಕ್ಷನ್ಸ್. ಸೊ ಈ ಸೀನ್ಗಳು ಇದೆಲ್ಲವೂ ಅಷ್ಟೊಂದು ಕಿಕ್ ಕೊಡ್ತಿಲ್ಲ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಬಿಕಾಸ್ ಆಲ್ರೆಡಿ ನಾವು ತುಂಬಾ ಸಿನಿಮಾಗಳಲ್ಲಿ ಈ ಹೊಡೆಯೋದು, ಬಡಿಯೋದು, ಕಡಿಯೋದಿಲ್ಲ ನೋಡಿ ಎಲ್ಲೋ ಒಂದ್ ಕಡೆ ಈ ಸೀನ್ಗಳು ಈಗ ಇನ್ನೊಂದಿಷ್ಟು ಎಕ್ಸೈಟ್ಮೆಂಟ್ ನ ಉಳಿಸ್ಕೊಂಡಿಲ್ಲ ಅಂತ ನನಗನ್ಸುತ್ತೆ. ಅಂಡ್ ಈ ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ, ಅದು ಇದರ ಆಕ್ಷನ್. ಅಂಡ್ ಆ ಆಕ್ಷನ್ ತುಂಬಾ ವಿಭಿನ್ನವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ, ತುಂಬಾ ವಿಭಿನ್ನವಾಗಿ ಕಟ್ಕೊಟ್ಟಿದ್ದಾರೆ. ಗನ್ ಆಕ್ಷನ್ಸ್ ಆಗಿರ್ಲಿ, ಬೇರೆ ಯಶ್ ಅವರ ಫೈಟ್, ಯಶ್ ಅವರ ಆಕ್ಷನ್ ಸೀನ್ಗಳು ಮಾತ್ರ ನಿಮ್ಗೆ ಥಿಯೇಟರ್ ಅಲ್ಲಿ ಒಂದು ಹಬ್ಬ ಅಂತಾನೆ ಹೇಳ್ಬೋದು. KGF ಸಿನಿಮಾಗಳಿಗೆಲ್ಲ ಇದನ್ನ ಕಂಪೇರ್ ಮಾಡೋ ಹಾಗಿಲ್ಲ. ಯಾಕಂದ್ರೆ KGF ಸಿನಿಮಾನೇ ಬೇರೆ, ಟಾಕ್ಸಿಕ್ ಸಿನಿಮಾನೇ ಬೇರೆ. ಟಾಕ್ಸಿಕ್ ಸಿನಿಮಾ ಒಂದು ಎಮೋಷನ್ಸ್ ನ ಕ್ಯಾರಿ ಮಾಡುವಂತ ಒಂದು ಸಿನಿಮಾ. ಅಂಡ್ ಇನ್ನೊಂದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ, ಈ ಸಿನಿಮಾ ಬರೀ ಕನ್ನಡಕ್ಕೆ ಮಾತ್ರ ಅಲ್ಲ, ಇಡೀ ವರ್ಲ್ಡ್ ಗೆ. ಸೊ ಯಶ್ ಅವರು ಎಲ್ಲಾ ಬೌಂಡ್ರಿಗಳನ್ನ ದಾಟಿ, ಅವರ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನಿದ್ವು, ಮುಂಚಿನ ಸಿನಿಮಾಗಳಲ್ಲಿ ಏನೇನಿದ್ವು, ಅದನ್ನೆಲ್ಲದನ್ನು ದಾಟಿ ಈ ಸಿನಿಮಾದಲ್ಲಿ ಸಮಥಿಂಗ್ ರಿಯಲಿ ನ್ಯೂ, ಸಮಥಿಂಗ್ ರಿಯಲಿ ವೆರಿ ಡಿಫ್ರೆಂಟ್ ಅಟೆಂಪ್ಟ್ ಅನ್ನ ಮಾಡಿದ್ದಾರೆ. ಅಂಡ್ ಇಂಥ ಸಿನಿಮಾ ನಮ್ಮ ಕನ್ನಡಕ್ಕೆ ಬೇಕಿತ್ತು. ಸೊ ಈಗ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ. ಸೊ ಈ ವರ್ಲ್ಡ್ ಕ್ಲಾಸ್ ಸಿನಿಮಾನ ನೀವು ಥಿಯೇಟರ್ ಅಲ್ಲಿ ಹೋಗಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಸೊ ಡೋಂಟ್ ಮಿಸ್ ಟು ವಾಚ್ ಇಟ್ ಆನ್ ಥಿಯೇಟರ್ಸ್, ಬಿಕಾಸ್ ಇದು ಪಕ್ಕಾ ಥಿಯೇಟರ್ ಅಲ್ಲಿ ನೋಡುವಂತ ಒಂದು ಮೂವಿ. ಸೊ ನೀವು ಆಲ್ರೆಡಿ ಟಾಕ್ಸಿಕ್ ಸಿನಿಮಾನ ನೋಡಿದ್ರೆ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಅಂಡ್ ಈ ರಿವ್ಯೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಅಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು.